ಈ ಮಧ್ಯೆ ಒಂದು ಇದು ಬರುತ್ತೆ, ನಿಮ್ಮ ಇಡೀ ಫೇಸಲ್ಲಿ ಪ್ರತಿಯೊಂದು ಡೆಕೆಡಲ್ಲೂ ಒಂದಷ್ಟು ಮೈಲ್ ಸ್ಟೋನ್ ಸಿನಿಮಾಗಳಿದೆಯಲ್ಲ, ನೀವು ಡೈರೆಕ್ಟರ್ಸ್ ಜೊತೆಗೆ ಆಯ್ಕೆ ಫಸ್ಟ್ಲಿ ಹೇಗೆ ಅಂತ? ಈಗ ಉದಾಹರಣೆಗೆ ನೀವು ನಾಗಾಭರಣ ಸರ್ ಜೊತೆಗೂ ಮಾಡಿದ್ದೀರಾ, ಇತ್ತೀಚಿನ ಪ್ರೇಮ್ ಅವರಾಗಿರಲಿ, ಅಂದರೆ ಜಸ್ಟ್ ಟು ನೇಮ್ ಅ ಫ್ಯೂ ಡೈರೆಕ್ಟರ್ಸ್ ಅಂತ. ಈಗ ನರ್ತನ್, ಶಿವಣ್ಣ ಇಷ್ಟು ಎಕ್ಸ್ಪೀರಿಯೆನ್ಸು, ಇಷ್ಟೊಂದು ಫಿಲ್ಮಿ ಬ್ಯಾಕ್ಗ್ರೌಂಡು, ಇಷ್ಟೊಂದು ಬಾಕ್ಸ್ ಆಫೀಸ್ ಅಂಡರ್ಸ್ಟ್ಯಾಂಡಿಂಗು, ಇಷ್ಟೊಂದು ಪಲ್ಸ್ ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೂ ಪ್ರತಿ ಸಿನಿಮಾ ನಿಮ್ಮ ಕಣ್ಮುಂದೆ ಬರೋ ಒಂದು ಕ್ವೆಶ್ಚನ್ ಮಾರ್ಕ್ ಅಂತ ಇರುತ್ತಲ್ಲ, ಓಕೆ ಈ ಪ್ರಾಜೆಕ್ಟಾ, ಈ ಸ್ಟೋರಿನ, ಈ ಡೈರೆಕ್ಟ್ರಾ, ಈ ರೋಲಿಗೆ ನಾನಾ? ಸೊ ಚೆಕ್ ಲಿಸ್ಟ್ಗಳಂತ ಒಂದಷ್ಟು ಇರುತ್ತಲ್ಲ, ಹೇಗೆ ಇದನ್ನೆಲ್ಲ ಫಸ್ಟು ಒಂದು ಲೆಕ್ಕಾಚಾರಕ್ಕೆ ತೊಗೋತೀರಾ? Wake up to fresh ideas. Repose. And I'll see, is there any change I can perform? Some films are there where I should do for a commercial purpose. Janaka, let it be purely entertainment. And all serious films are bad. For a serious note, come out of it. Just give entertainment. Oh, hange. Adu. One cinema where I can give really proper message, where it gets like Veda Bamad, it was more women oriented, where I was just a pillar for them. ಮೆಸೇಜ್ ಓರಿಯೆಂಟೆಡ್ ಇದು. ಮೆಸೇಜ್ ಓರಿಯೆಂಟೆಡ್ ಅಂಡ್ ದಟ್ ಪಿಲ್ಲರ್ ವಾಸ್ ವೆರಿ ಸ್ಟ್ರಾಂಗ್. ವೇದಾನ ಪಿಲ್ಲರ್ ಇಲ್ದೇ ಹೋದ್ರೆ ಈ ಹೆಣ್ಮಕ್ಳು ಯಾರು ಇರ್ತಿರ್ಲಿಲ್ಲ. ಸೊ ಲೈಕ್ ದಟ್ ನೋ ಸಮ್ ಫಿಲ್ಮ್ಸ್ ಆರ್ ದೇರ್ ವೇರ್ ಐ ಕ್ಯಾನ್ ಗೋ. ಇಲ್ಲ ಬದಲಾವಣೆ ಮಾಡಬೇಕು, ಏನೋ ಬದಲಾವಣೆ ಇರುವಾಗ ಇವಾಗ ನಾವು ಮಾಡ್ತಿದ್ದ ಸಿನಿಮಾ ಭಾರತೀಯ ರಣಗಳು ಆದಮೇಲೆ ವಾಟ್ 45 ಅನ್ನೋದಿದೆಯಲ್ಲ, ದಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಆ್ಯಂಡ್ ನೋ ಬಡಿ ಕ್ಯಾನ್, ಓ ಮೈ ಗಾಡ್ ವಾಟ್ ಈಸ್ ದಿಸ್ ಅನ್ನೋ ಥರ ಇರುತ್ತೆ. ಶಿವಣ್ಣನ ಭಾರತೀಯ ರಣಗಳು ಮಾಡಿದ ಶಿವಣ್ಣನ ಈ ಶಿವಣ್ಣ ಅನ್ನೋದು ಒಂದು ಚೇಂಜ್ ಬೇಕು ಅಂತ. ಬಟ್ ಅದು ಹೆಮ್ಮೆಯಿಂದ ಹೇಳ್ಕೊತೀನಿ, ಏನಾದರೂ ಒಂದು ಚೇಂಜ್ ಇದ್ದೇ ಇರುತ್ತೆ. ಸೊ ಆ ಚೇಂಜ್ ನೀವು ಕಾನ್ಸ್ಟೆಂಟಾಗಿ ನೋಡ್ತಾ ಇರ್ತೀರಾ? ವಾಟ್ ಐ ಕ್ಯಾನ್ ಡೂ ಬೆಸ್ಟ್. ಓಕೆ, ನಾಟ್ ಬರೀ ವಿಗ್ ಹಾಕಿ ಏನೋ ಹೇರ್ ಸ್ಟೈಲ್ ಮಾಡ್ಕೊಂಡು ಈ ಕೂದಲು ಹಿಂಗೆ ಬರೋದು ಅದೇ ಅಲ್ಲ. ಪರ್ಫಾರ್ಮೆನ್ಸ್ಲಿ ಏನು ಮಾಡ್ಬೋದು ನಾನು? ಭಾರತೀಯ ರಣಗಲ್ಲಿ ಸೋ ಕಾಲ್ಡ್ ಯು ಹ್ಯಾವ್ ಸೀನ್ ಆಲ್ರೆಡಿ ದ ಗ್ರೋನ್ ಆಫ್ ಭಾರತೀಯ ರಣಗಲ್ ಇನ್ ಮಫ್ತಿ. ಬಟ್ ಇಲ್ಲಿ ಭಾರತೀಯ ರಣಗಲ್ ಫಿಲ್ಮ್ಲಿ ದಟ್ ಕ್ಯಾರೆಕ್ಟರ್, ಹೌ ಡಿಡ್ ಹಿ ರೈಸ್? ಆ ರೈಸ್ ಆಗೋಕ್ಕೂ ಮುಂಚೆ ಯಾವಾಗಿಂದ ಆ ಛಲ ಬಂತು? ಭಾರತೀಯ ರಣಗಲ್ ಇಸ್ ನಾಟ್ ಎನ್ ರಿವೆಂಜ್ ಸಬ್ಜೆಕ್ಟ್. ಇಟ್ಸ್ ಅ ಕ್ಯಾರೆಕ್ಟರ್ ಹೂ ಹ್ಯಾಸ್ ಗಾಟ್ ಅ ವಿಷನ್ ಆಫ್ ಅಂಬಿಷನ್. ಒಂದು ಅಂಬಿಷನ್ನ ವಿಷನ್ ಆಗಿ ಇಟ್ಕೋತಾನೆ. ಇಟ್ಸ್ ಅ ಕ್ಯಾರೆಕ್ಟರ್ ಆಫ್ ಅಂಬಿಷನ್. ಆದರೆ ಎರಡು ಫೇಸ್ ಬರುತ್ತೆ. ಒಂದು ಲಾಯರ್ ಇರ್ತಾನೆ, ಆಮೇಲೆ ಆ ಅಂಬಿಷನ್ ಯಾವಾಗಿಂದ ಬಂತು? ಬೆಳೆದಾಗ ಬಂತ, ಇಲ್ಲ ಚಿಕ್ಕ ವಯಸ್ಸಿಂದನೇ ಬಂತ? ಯಾರಿಂದ ಬಂತು? ಯಾರಿಗೋಸ್ಕರ ಬಂತು? ಬೇಕಂದ್ರೆ ಸ್ಯಾಕ್ರಿಫೈಸ್ ಮಾಡ್ತೀವಿ ಲೈಫ್ಲಿ ರಶ್ಮಿ ಅವರೇ, ಆ ಸ್ಯಾಕ್ರಿಫೈಸ್ಗೆ ಒಂದು ಅರ್ಥ ಬೇಕಲ್ವಾ? ಸುಮ್ಮನೆ ಸ್ಯಾಕ್ರಿಫೈಸ್ ಮಾಡಿದ್ರೆ ಏನು? ಕರೆಕ್ಟ್. ಅದಕ್ಕೊಂದು ಲೆಕ್ಕಾಚಾರ ಬೇಕು. ಅದಕ್ಕೊಂದು ಪ್ರಾಪರ್ ಬಟ್ ಸ್ಯಾಕ್ರಿಫೈಸ್ ಅನ್ನೋ ವರ್ಡ್ಗೆ ಒಂದು ಮರ್ಯಾದೆ ಬೇಕು. ನಿಜ. ಆ ಥರ ಲಾಟ್ ಆಫ್ ಸ್ಯಾಕ್ರಿಫೈಸಸ್ ಆರ್ ದೇರ್ ಇನ್ ಭಾರತೀಯ ರಣಗಲ್. ವಾಟ್ ಸ್ಯಾಕ್ರಿಫೈಸ್ ಹಿ ಮೇಕ್ಸ್, ಫಾರ್ ವಾಟ್ ಹಿ ಮೇಕ್ಸ್, ಪರ್ಪಸ್ ಇದೆ ಆ್ಯಂಡ್ ವಿಷನ್ ಇದೆ. ಅದಕ್ಕೆ ಅವನು ಆ ಲಾಯರ್ ಆದರೂ ಅದರಲ್ಲಿ ಈ ವೇಸ್ ಬ್ಲ್ಯಾಕ್, ಎರಡು ಬ್ಲ್ಯಾಕೇ ಆಗ್ತಾನೆ. ಸೂಟು ಅದು ಅದರಲ್ಲೂ ಲಾ, ಇನ್ನು ಕಡೆ ಪಂಚೆ ಮತ್ತು ಶರ್ಟಲ್ಲೂ ಬ್ಲ್ಯಾಕ್ ಇದೆ. ಓಕೆ, ಬಟ್ ಈ ಸೂಟ್ಲಿ ವೈಟ್ ಇದೆ ಶರ್ಟು, ಬಿಕಾಸ್ ಇಸ್ ಅ ಲಾಯರ್. ವೈ ಯು ನೋ ಇಟ್ ಶುಡ್ ಬಿ ಪ್ಯೂರ್. ನಾನೇನು ಲಾ ಮಾಡ್ತಿದ್ದೀನಿ, ಆ ಜಸ್ಟಿಸ್ ಕೊಡಿಸ್ಬೇಕು ಅನ್ನೋದಿದೆ ಅದು. ಬಟ್ ಅಲ್ಲಿ ಬಂದ್ಬಿಟ್ಟು ಅವನ ವಿಷನ್ ಇಸ್ ವೈಟ್. ಅವನ ವಿಷನ್ ವೈಟ್ ಇದೆ. ಅದನ್ನು ಆ ವೈಟ್ನ ತೋರಿಸ್ತಾನೆ ಅವನು. ದಿಸ್ ಇಸ್ ವಾಟ್ ಐ ಆಮ್. ಸಿಂಬಾಲಿಕಲ್ ಇದೆ, ಅಲ್ಲಿ ಪರ್ಪಸೇ ವೈಟ್. ಪರ್ಪಸೇ ವೈಟ್. ಅವನೇನು ಹೇಳ್ತಾನೆ, ಈ ಮಣ್ಣಿಗೋಸ್ಕರ ತಾನೇ ಹೋರಾಡ್ತಿರೋದು. ಈ ಮಣ್ಣನ್ನು 2 ಸೆಕೆಂಡ್ ಇಡೋಕ್ಕೆ ಬಿಡಲಿಲ್ಲ. ಇನ್ನು ನಾನು ಈ ರೋಣಾಪುರ ಈ ಊರನ್ನ ಬಿಟ್ಬಿಡ್ತೀನಿ, ಬಿಡಲ್ಲ ನಾನು. ಈ ಮಣ್ಣು ನಿನಗೆ ಕೇವಲ ಹಣ, ಆದರೆ ಈ ಮಣ್ಣು ನನಗೆ 1000 ಜನರ ಪ್ರಾಣ ಅಂತಾನೆ. ಸಿ ಲಾಟ್ ಆಫ್ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಆರ್ ದೇರ್. ಅದು ಮೋರ್ ದೆನ್ ಇಟ್ಸ್ ನಾಟ್ ವಾಟ್ ಏನು ಸೋ ಕಾಲ್ಡ್ ಪಂಚಿಂಗ್ ಡೈಲಾಗ್ ಅನ್ನೋದಕ್ಕಿಂತ ಅದ್ರ ವ್ಯಾಲ್ಯೂ ತುಂಬ ಇದೆ. ಆಫ್ಟರ್ ಅ ಪಾಯಿಂಟ್ ಮೌಲ್ಯಗಳೇ ಪಂಚ್ ಆಗ್ಬಿಡುತ್ತೆ. ಹೌದು, ಅದು ಲೈಫ್ ಲಾಂಗ್ ಇವಾಗ ಯಾರೋ ನೋಡ್ತಾ ಇರೋರ್ಗೂ ಪರ್ಸನಲ್ ಲೈಫ್ಗೂ ಟಚ್ ಆಗ್ಬಿಡುತ್ತೆ ಅಲ್ವಾ? ಹಿಂಗೆ ಇಟ್ಕೋಬೇಕು, ಕರೆಕ್ಟ್ ಅಲ್ವಾ ಅನ್ನೋದು. ಸೊ ಈಗ ಈ ಥರ ಫೇಸಲ್ಲಿ ಇದ್ದೀರಿ ಹಂಗಿದ್ರೆ ಕೆಲವು ಸಿನಿಮಾಗಳು. ಅಂದರೆ ಈ ಥರ ಬರುತ್ತೆ. ಇನ್ನು ಕೆಲವು ಬೇರೆ ಸಿನಿಮಾಗಳು ಒಂದು ಇದು ಬರುತ್ತೆ, ಇದು ಬರುತ್ತೆ. ಡಿಫ್ರೆಂಟ್ ಆ್ಯಟಿಟ್ಯೂಡ್ ಇರಬೇಕು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ಯಾರೋ ಕೇಳಿದ್ರು ತುಂಬ ಜನ ಆಯ್ತು ಲವ್ ಸ್ಟೋರಿ ಮಾಡಿ. ನೆಕ್ಸ್ಟ್ ಇಯರ್ ಐ ಆಮ್ ಮೇಕಿಂಗ್ ಒನ್ ಲವ್ ಸ್ಟೋರಿ ಬೈ ಸೇ ಜೂನ್ ಆರ್ ಜುಲೈ, ಆ್ಯಂಡ್ ವಿ ಆರ್ ಟ್ರೈಂಗ್ ಟು ರೋಪ್ ಫಾರ್ ಏನು ಬಾಲಿವುಡಿಂದ ಒಂದು ಹೀರೋಯಿನ್ ಬರಬೇಕು ಅಂತ ಒಂದು ಮಾತುಕತೆ ನಡೀತಾ ಇದೆ. ಅದು ಆಲ್ಮೋಸ್ಟ್ ಓಕೆ ಆಗ್ತಾ ಇದೆ. ದಟ್ ವಿಲ್ ಬಿ ಅ ಲವ್ಲಿ ಲವ್ ಸ್ಟೋರಿ ಆಫ್ಟರ್ ಲಾಂಗ್ ಟೈಮ್. ಅಂದರೆ ಅ ಫೀಲ್ ಗುಡ್ ಫಿಲ್ಮ್. ಅಂದರೆ ಪ್ರತಿಯೊಬ್ಬರೂ ಇವತ್ತಿನ ಜನ್ರೇಷನ್ ಕನೆಕ್ಟ್ ಮಾಡ್ಕೋತಾರೆ.
ವಾವ್, ದಿಸ್ ಇಸ್ ವಾಟ್ ಇಸ್ ಲೈಫ್, ಯು ಹ್ಯಾವ್ ಟು ಗೋ ಹೆಡ್ ಲೈಕ್ ದಟ್, ದೇರ್ ಇಸ್ ನೋ ಅದರ್ ಗೋ ಅನ್ನೋ ಥರ ಇರುತ್ತೆ. ಸೊ Comedy ಇದೆ. ಈ ಮಧ್ಯೆ ನಾವೀಗ ನಿಮ್ಮದೇ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರೋದ್ರಿಂದ ನೀವು ಪ್ರಾಜೆಕ್ಟ್ಸನ್ನು ಹೆಂಗೆ ಚೂಸ್ ಮಾಡ್ತೀರಾ ಶಿವಣ್ಣ? ಅಂದರೆ ಇದಕ್ಕೆ ಓಕೆ ನಾವೇ ಪ್ರೊಡ್ಯೂಸರ್ ಆಗಬೇಕಂದಾಗ ರಿಸ್ಕ್ ತೊಗೊಳ್ಳೋದಕ್ಕೆ ಒಂದಷ್ಟು ಪಾಯಿಂಟ್ಸ್ ಇರುತ್ತಲ್ಲ. ಇವಾಗ ಎ ಫಾರ್ ಆನಂದ್ ಅಂತ ಒಂದು ನೆಕ್ಸ್ಟ್ ಫಿಲ್ಮ್ ಅನೌನ್ಸ್ ಆಗಿದೆ. ಹಾಂ, ಎ ಫಾರ್ ಆನಂದ್, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಎ ಫಾರ್ ಆನಂದ್ ಅಂದರೆ ಪಿಕ್ಚರ್ ಹೆಸರು ಎ ಫಾರ್ ಗಾಟ್ ಆನಂದ್. ಇಟ್. ಇವಾಗ ಹೇಳ್ತಾರೆ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್ ಅಂತ ಹೇಳ್ತಾರೆ ಆಲ್ಫಾಬೆಟಿಕ್ ಆರ್ಡರ್ಲಿ. ಎವ್ರಿಬಡಿ ವಿಲ್ ಸೇ ಎ ಫಾರ್ ಆನಂದ್. ದ ಸ್ಟೋರಿ ಸ್ಟಾರ್ಟ್ಸ್ ಲೈಕ್ ದಟ್. ಹೂ ಇಸ್ ಆನಂದ್? ನೈಸ್. ಅಂದರೆ ಒಂದು ಎಜುಕೇಷನ್ ಮೇಲೆ ಒಂದು ಮಕ್ಕಳ ಜೊತೆಲಿ ಒಂದು 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 ಪ್ರೊಫೆಸರ್ ಆರ್ ಸೋ ಕಾಲ್ಡ್ ಟೀಚರ್. ವಾಟ್ ಈಸ್ ದಿಸ್ ಅಂದರೆ ಅವನು ಹೌ ಈ ವಾಂಟ್ಸ್ ಅ ಸಿಸ್ಟಮ್ ಟು ಬಿ, ಹೌ ಈ ವಾಂಟ್ಸ್ ಅ ಸಿಸ್ಟಮ್ ಟು ಬಿ, ಸೋ ಕಾಲ್ಡ್ ಜನ್ರೇಷನ್ ಅನ್ನೋದಕ್ಕಿಂತ ಅವ್ರ ಭಾವನೆ ತಕ್ಕಂತೆ ಹೆಂಗೆ ಮಾಡ್ತಾನೆ, ಕ್ರಿಯೇಟ್ ಮಾಡ್ತಾನೆ ಅನ್ನೋದೇ ಸಬ್ಜೆಕ್ಟ್. ಇಟ್ಸ್ ಸೋ ಬ್ಯೂಟಿಫುಲ್. ಇಟ್ ಹಸ್ ಗಾಟ್ ಲವ್ಲಿ ಅಂತೀವಿ, ಹ್ಯೂಮರ್ ಇದೆ, ಒಂದು ಛಲ ಇದೆ, ಒಂದು ಡಿಟರ್ಮಿನೇಷನ್ ಇದೆ. ಸೊ ಈ ಥರ ಸಬ್ಜೆಕ್ಟ್ಸ್ಗಳೇ ಹಂಗಿದ್ರೆ ನಿಮಗೆ ಒಂದು ಕಡೆ ತೃಪ್ತಿ ಕೊಡುತ್ತೆ. ಸೊ ಅದಕ್ಕೆ ನೀವು ಪ್ರೊಡ್ಯೂಸರ್ ಫಸ್ಟ್ ಆಗಬೇಕಂತ. ಮೇಡಮ್ ಹೇಳಿದ ತಕ್ಷಣ ಎಸ್ ಐ ವಾಂಟ್ ಟು ಡೂ ದಿಸ್ ಫಿಲ್ಮ್ ಅಷ್ಟೇ. ಓ, ಸೊ ಗೀತಕ್ಕ ಬೇಸಿಕ್ಲಿ ಫಸ್ಟ್ ಸ್ಟೋರಿ ಕೇಳ್ತಾರಾ? ಶಿ ಸೆಡ್ ದಿಸ್ ಇಸ್ ನೈಸ್. ಓ, ಅವ್ರು ನನ್ನ ಕೇಳ್ತಾರೆ ಹೆಂಗೆ, ವಾಟ್ ಡು ಯು ಫೀಲ್? ಐ ಸೆಡ್ ಇಟ್ಸ್ ಸಮಥಿಂಗ್ ನ್ಯೂ, ವಿ ಶುಡ್ ಗೋ ಹೆಡ್ ಅನ್ನೋ ಥರ ಸೊ ಆ ಮಾಡ್ತಾರೆ. ಥರ ಫಿಲ್ಟರ್ಸು. ಬೆಟರ್. ಈ ಮಧ್ಯ ಸದ್ಯದ ಶ್ರೀನಿ ನಿಮ್ಮ is directing the film, sorry. ಓ, ನೋ ವರೀಸ್. ಶ್ರೀನಿ ಆಫ್ ಕೋರ್ಸ್ ಆಫ್ಟರ್ ಗೋಸ್ಟ್ Ghost ಆದಮೇಲೆ. ನೈಸ್. ಸೊ ಈ ಪ್ರಾಜೆಕ್ಟ್ಸಲ್ಲಿ ಪ್ರತಿ ಸತಿನೂ ಏನಾದ್ರು ಒಂದು ಮೋಟಿವೇಶನ್ ಅಂತ ಹುಡುಕ್ತಾ ಇರ್ತೀರಲ್ಲ, ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ ಫಾರ್ಮುಲಾ ಇದೆಯಾ ಶಿವಣ್ಣ? ಇಲ್ಲ, ಅದೇನಂದರೆ ಇಟ್ ಶುಡ್ ಗೋ ವಿತ್ ದ ಫ್ಲೋ. ಇದೇ ಲೈಕ್ ಮಾಡಬೇಕು ಜನ, ಈ ಫಾರ್ಮ್ಲನೇ ಇಟ್ಕೊಂಡು ಹೋಗ್ಬೇಕಂದ್ರೆ ನಾವು ಬರೀ ಲಾಂಗ್ ಪಿಕ್ಚರ್ ಮಾಡಬೇಕಾಗ್ತಿತ್ತು. ಬಿಕಾಸ್ ಲಾಂಗ್ ವಿತ್ ಮೀ ಇಸ್ ಅ ಲಾಂಗ್ ಸ್ಟೋರಿ. ಇಟ್ ಹ್ಯಾಸ್ ಅ ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್. ಎಸ್, ಅದಕ್ಕೋಸ್ಕರ ಬೇಡ. ಸಮಥಿಂಗ್ ವಿಚ್ ಕಮ್ಸ್ ಇನ್ ದ ಫ್ಲೋ ಆ್ಯಂಡ್ ವಿಚ್ ಅಟ್ರಾಕ್ಟ್ಸ್ ಮೈ ಮೈಂಡ್, ಮೈ ಹಾರ್ಟ್. ಮೈ ಮೈಂಡ್, ಮೈ ಹಾರ್ಟ್ನ ಅವ್ರ ಹಾರ್ಟ್ಗೆ ಅವ್ರ ಮೈಂಡ್ಗೆ ಹೆಂಗೆ ತಲುಪಿಸ್ಬೇಕು ಅದನ್ನ ಟ್ರೈ ಮಾಡಿ. ಅಬ್ಬಾ, ಸೊ ನಿಮ್ಮ ಮೈಂಡು ಹಾರ್ಟು ಇದೊಂಥರ ರೈಲ್ವೆ ಟ್ರ್ಯಾಕ್ ಎರಡು ಥರ. ಒಂದು ನೀವಾದರೆ ಇನ್ನೊಂದು ಅವ್ರದ್ದು, ಅದ್ರ ಮೇಲೆ ರೈಲ್ ಹೋಗ್ಬೇಕು. ಇಟ್ ಶುಡ್ ಕನೆಕ್ಟ್ ಆ್ಯಂಡ್ ಡೆಸ್ಟಿನೇಷನ್ ಶುಡ್ ಬಿ ಸೇಫ್. ಸೊ ಆ ಥರ. ಈ ಭೈರತಿ ಟೈಮಲ್ಲೇ ಈಗ ನೀವು ನರ್ತನ್ ಅವ್ರ ಜೊತೆಗೆ ಆಗಲೇ ಮಫ್ತಿನಲ್ಲಿ ಒಂದು ಸತಿ ಆಗಿತ್ತು. ಸೊ ಪ್ರತಿ ಸತಿ ಕೂತ್ಕೊಂಡಲ್ಲೂ ಡೈರೆಕ್ಟರ್ಗಳ ಜೊತೆಗೆ ನಿಮ್ಗೇನಾದ್ರು ವರ್ಕ್ಶಾಪ್ಸ್ ನಡೆಯುತ್ತಾ ಅಥವಾ ನಿಮ್ಗೇನಾದ್ರು ಸೆಷನ್ಸ್ ನಡೆಯುತ್ತಾ? ಅಂದರೆ ಕಥೆ ಹೇಳ್ಬಿಡ್ತಾರೆ, ಅಂದರೆ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಸೀಕ್ವೆನ್ಸ್ ಏನು ಬರುತ್ತೆ, ಆ್ಯಂಡ್ ಸೀಕ್ವೆಲ್ ಬೇರೆ ಐತೆ. ಇದು ಪ್ರೀಕ್ವೆಲ್ ಅಲ್ಲ ಆ್ಯಕ್ಚುಲಿ ಮಫ್ತಿದು. ಇಟ್ ಎಂಡ್ಸ್ ಇನ್ ಸೀಕ್ವೆಲ್ ವಿಲ್ ಸ್ಟಾರ್ಟ್. ಓ, ಸೊ ಅದೊಂದು ಇದು ಬೇರೆ ಇದೆ. ದಟ್ಸ್. ಸೊ ನೀವು ಎಷ್ಟೊತ್ತು ಕತೆ ಕೇಳ್ತೀರಾ ಶಿವಣ್ಣ? ಎಷ್ಟೊಂದು ಜನ 2 ಲೈನ್ ಕತೆ ಕೇಳೋರಿದ್ದಾರೆ, ಕೆಲವರು ಫುಲ್ ಡೈಲಾಗ್ ಟು ಡೈಲಾಗು ಅಂತಾರೆ. ಸಮ್ ಪೀಪಲ್ ವಿಲ್ ಸೇ ಓನ್ಲಿ ದ ಔಟ್ಲೈನ್ ಆಫ್ ದ ಸ್ಟೋರಿ ಆ್ಯಂಡ್ ಸಮ್ ಇನ್ಸಿಡೆಂಟ್ಸ್ ವೇರ್ ದೇ ಕನೆಕ್ಟ್. ಕೆಲವರು ಡೀಟೇಲ್ ಆಗಿ ಹೇಳ್ತಾರೆ. ನರ್ತನ್ ವಿಲ್ ಸೇ ದ ಸ್ಕೆಲಿಟನ್ ಆಫ್ ದ ಸ್ಟೋರಿ, ಫುಲ್ ಸ್ಕೆಲಿಟನ್ ಹೇಳ್ಬಿಡ್ತಾರೆ. ಸೇ 45 ಮಿನಿಟ್ಸ್ಲಿ ಫುಲ್ ಫಿಲ್ಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಹೌ ವಿ ಕನೆಕ್ಟ್ಸ್ ಮಫ್ತಿ ಇಲ್ಲಿ ಹೆಂಗೆ ಕನೆಕ್ಟ್ ಮಾಡ್ಕೊಂಡು ಬಂದು ಒಂದು ಆಮೇಲೆ ರಿಲೇಟೆಡ್ ಸೀನ್ಸ್ ಮಾತ್ರ ಹೇಳ್ತಾ ಹೋಗ್ತೇವೆ. ಒಂದೊಂದು ಸರ್ ಇವತ್ತು ಒಂದು ಇಷ್ಟು ಸೀನ್ ಮಾಡಿದ್ದೀನಿ ಸರ್ ಅಂತ ಹೇಳ್ಬಿಟ್ಟು ಒಂದು ಬ್ಲಾಕ್ ಆಫ್ ಸೀನ್ಸ್ ಇದೆ. ಆ ಥರ ಕೆಲವರು ಫುಲ್ ಸ್ಟೋರಿನ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನೀವು ಯೂಶಲಿ ಎಲ್ಲರನ್ನೂ ಜಡ್ಜ್ ಮಾಡ್ತೀರಾ? ಉದಾಹರಣೆಗೆ ಓಕೆ ಇವ್ರ ಕ್ಯಾಲಿಬರ್ ಹೆಂಗೆ, ಬಿಕಾಸ್ ನಿಮ್ಮದು ಒಂದು ಇಮೇಜ್. ಹೇಳ್ತೀನಿ ನಾನು, ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ದೆಮ್. ಪಾಪ ಏನೋ ಆಸೆ ಇಟ್ಕೊಂಡು ಬಂದಿರ್ತಾರೆ, ಅವ್ರನ್ನ ಕೇಳಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಪಾಪ. ಸೊ ಐ ಹಿಯರ್ ಪೇಷನ್ಸ್ ಇದೆ, ಕೇಳ್ತೀನಿ. ಅವಾಗ ಹೇಳ್ತೀನಿ, ಯಾಕೋ ಇದು ವರ್ಕೌಟ್ ಆಗಲ್ಲ ಮರಿ, ಇದು ನನಗೆ ಪರ್ಪಸ್ ಅರ್ಥ ಆಗ್ತಿಲ್ಲ, ಐ ಮೈಟ್ ಬಿ ರಾಂಗ್ ಇನ್ ದ್ಯಾಟ್, ಎಕ್ಸ್ಪ್ಲೈನ್ ಮೀ, ಏನು ಪರ್ಪಸ್ ಹೇಳಿ. ಅವ್ರು ಇದರ ಮೇಕಿಂಗ್ ಮಾಡ್ತೀರಾ, ಓಕೆಮ್ಮ, ದೇರ್ ಶುಡ್ ಬಿ ಎ ಪರ್ಪಸ್ ವೈ ಐ ಶುಡ್ ಡೂ ದಿಸ್ ರೋಲ್. ನಾ ಈ ರೋಲ್ ಮಾಡಬೇಕಂದ್ರೆ ಒಂದು ಪರ್ಪಸ್ ಬೇಕಲ್ಲಮ್ಮ. ನಾನು ಯಾಕೆ ಮಾಡಬೇಕು, ನಾನು ಯಾಕೆ ಮಾಡಬೇಕು, ನನ್ನಲ್ಲಿ ಏನು ನೋಡಿದೆ ನೀನು ಅಂತ ಕೇಳ್ತೀರಾ? ಸೊ ಈ ಜರ್ನಿನಲ್ಲಿ ನಿಮ್ಗೆ ಇನ್ನೂ ಯಾವ ಥರ ರೋಲ್ಸ್ ಇನ್ನೂ ಕನಸಾಗೆ ಉಳಿದಿದೆ ಶಿವಣ್ಣ? ಬಿಕಾಸ್ ಐ ಥಿಂಕ್ ನನಗೆ ಒಂದು ಮೈಥಾಲಜಿ ಮಾಡಬೇಕಂತ ತುಂಬ ಆಸೆ. ಕನಕದಾಸ, ಭಕ್ತ ಕುಂಬಾರ, ಒಂದು ದೇರ್ ಇಸ್ ಲಾಟ್ ಆಫ್ ವಿಷನ್. ಅದು ಭಕ್ತ ಕುಂಬಾರ ಅದೆಲ್ಲ ಇವಾಗಿನ ಇದಕ್ಕೂ ಒಂದು ಬೇರೆ ಒಂದು ವಿಷನ್ ಕೊಡುತ್ತೆ. ಅಂದರೆ ಆ ಜಾನರ್ ಆಫ್ ಫಿಲ್ಮ್ ಮಾಡಬೇಕಂತ ಆಸೆ.
ಸೊ ಮೈಥಾಲಜಿನಲ್ಲ ಮೈಥಾಲಜಿಲಿ ಆ ಭಕ್ತಿ ಆ ಕಲ್ಟ್ ಅಂತೀವಲ್ಲ, ಭಕ್ತಿ ಕಲ್ಟ್ ಅಂತೀವಲ್ಲ, ಅದನ್ನು ಯಾವ ರೀತಿ ಮಾಡ್ಬೋದು ಅಂದರೆ ಟು ಬಿ ಮೋರ್ ನ್ಯಾಚುರಲ್. ಹೋಗಿ ದೇವ್ರನ್ನ ಪ್ರಾರ್ಥನೆ ಮಾಡೋದು ಅನ್ನೋದಲ್ದೇ ಯಾತಿಗೆ ಮಾಡ್ತೀವಿ ಅನ್ನೋ ಒಂದು ಪರ್ಪಸ್ ಇದೆಯಲ್ಲ, ಅದನ್ನು ಹೇಳಿದಾಗ ಯಾವ ರೀತಿ ಮಾಡ್ಬೋದು, ಅದು ಮೈಥಾಲಜಿಲಿ ಮಾಡಬೇಕು ಅಂತ. ಗಾಟ್ ಇಟ್. ಸೊ ಈಗ ಕಮಿಂಗ್ ಬ್ಯಾಕ್ ಟು ಭೈರತಿ, ಶಿವಣ್ಣ ಪ್ರತಿ ಸತಿ ಹೀರೋಯಿನ್ಗಳ ಜೊತೆಗೆ ನಿಮ್ಮ ಕೆಮಿಸ್ಟ್ರಿ ಅಥವಾ ಏನೋ ಬ್ರೇಕಿಂಗ್ ದಿ ಐಸ್ ಅಂತಾರಲ್ಲ, ಹೇಗೆ ಮಾಡ್ತೀರಿ? ಯಾಕೆಂದರೆ ನೀವು ಬೇರೆ ಇಂಡಸ್ಟ್ರಿ ಹೀರೋಯಿನ್ಸ್ ಜೊತೆ ಕೆಲಸ ಮಾಡಿದ್ದೀರಾ. ಇಲ್ಲಿರುವ ಹೀರೋಯಿನ್ಸ್ ಉದಾಹರಣೆಗೆ ಈ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು, ಸೊ ಅವ್ರ ಪ್ರೊಫೈಲ್ ಯೂಶಲಿ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ? ಅವ್ರು ಲಾಸ್ಟ್ ಸಕ್ಸಸ್ ಮ್ಯಾಟರ್ ಆಗುತ್ತಾ ಅಥವಾ ಕ್ಯಾರೆಕ್ಟರ್ ಸೂಟ್ ಆಗ್ತಾರಾ? ಕನ್ನಡದವರು ಡೈರೆಕ್ಟರ್ ಇಟ್ಸ್ ದೇರ್ ಡಿಸಿಷನ್, ಯು ಡೋಂಟ್ ಇಂಟರ್ಫಿಯರ್. ಆ್ಯಂಡ್ ಮೋರ್ ಆಮೇಲೆ ಅವರ ಪಾತ್ರಕ್ಕೆ ಬಂದಾಗ ನ್ಯಾಚುರಲಿ ಎವ್ರಿಬಡಿ ವಿಲ್ ಹ್ಯಾವ್ ದೇರ್ ಓನ್. ಅಂದರೆ ರುಕ್ಮಿಣಿ ವಸಂತ್ ಅವ್ರ ಕೆಲವು ಒಂದು ಯುನೀಕ್ ಪರ್ಸನಾಲಿಟಿ ಏನಂದರೆ ವೆರಿ ಸಟಲ್ ಆ್ಯಕ್ಟ್ರೆಸ್. ಓಕೆ, ಅಂದರೆ ಟೂ ಲೌಡ್ ಇಲ್ಲ, ಅಂದರೆ ಶಿ ನೋಸ್ ವಾಟ್ ಶಿ ಈಸ್ ಡೂಯಿಂಗ್. ಅಂದರೆ ನಾಟ್ ದಟ್ ಐ ಶುಡ್ ಟೀಚ್ ಹರ್ ಆರ್ ಎನಿಥಿಂಗ್ ಲೈಕ್ ದಟ್. ಶಿ ಈಸ್ ಆನ್ ಅ ಓನ್ ಆ್ಯಂಡ್ ಶಿ ನೋಸ್ ಹೌ ಟು ಲುಕ್. ಆಮೇಲೆ ಡೈರೆಕ್ಟರ್ ಮೋರ್ ದೆನ್ ದಟ್ ನರ್ತನ್ ಇಸ್ ವೆರಿ ಕ್ಲವರ್ ಇನ್ ದಟ್ ವೇ. ಅಂದರೆ ನನಗೇನು ಬೇಕು ಅಂದರೆ ಓವರ್ ಡೂಯಿಂಗ್ ಇಲ್ದೇ ವಾಟ್ ಸಟ್ಲಿ ಬೆಸ್ಟ್ ಇದು ನನ್ನ ಹತ್ರ ಬಂದು ಹೇಳ್ತಾರೆ. ಸ್ವಲ್ಪ ನನಗೆ ಹೇಳ್ತಾರೆ ಸ್ವಲ್ಪ ಯು ಕ್ಯಾನ್ ಲೆಸನ್ ಡೌನ್, ಲೌಡ್ ಆಯಿತು ಎಕ್ಸ್ಪ್ರೆಷನ್ನು. ಸೊ ಇದು ಥರ ನೀವು ಫೀಡ್ಬ್ಯಾಕು ಕ್ರಿಟಿಸಿಸಮ್ ಎಲ್ಲ ಹಿಂಗೆ ಅಥವಾ ನಾವು ಸ್ವಲ್ಪ ಗಲಾಟೆ ಮಾಡ್ತೇವೆ. ಅಂದರೆ ಎಷ್ಟು ಲೌಡ್ ಆಯಿತು ಅಂತನಾ, ಅಂದರೆ ನೀವು ಬಂದು ಮಾಡಿಬಿಡಿ ಬನ್ನಿ, ಆ ಒಂದು ತಮಾಷೆ ಅದು ಇರುತ್ತೆ ಅದು ಯೂಶ್ವಲಾಗಿ. ಬಟ್ ಸ್ಟಿಲ್ ಅಲ್ಟಿಮೇಟ್ಲಿ ಈ ವುಡ್ ಹವ್ ರಣಗಲ್ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದ್ದೆ ನರ್ತನ್ನು. ಹೀ ನೋಸ್ ಯು ವುಡ್ ಹವ್ ಬಿಹೇವ್ ಲೈಕ್ ಭಾರತಿ ರಣಗಲ್ ಮೆನಿ ಟೈಮ್ಸ್. ಅಂದರೆ ಅವ್ರ ಅನುಭವ ಆಗಿರುತ್ತೆ ಅವ್ರಿಗೆ, ಬಿಕಾಸ್ ಈಸ್ ರಿಟರ್ನ್ ಅಬೌಟ್ ದಟ್ ಕ್ಯಾರೆಕ್ಟರ್ನು. ಒಂದೊಂದು ಸರಿ ಮಾಡ್ಬೇಕಾದ್ರೆ ಲುಕ್ಕು ಕೂಡ ಮಾಡ್ತಾನೆ ಒಂಥರ. ಯಾರು ನಮ್ಮ ಡೈರೆಕ್ಟ್ರು, ಸರ್ ಈ ಲುಕ್ ಸರ್ ಅದೆಲ್ಲ ತುಂಬ ಟೂ ಮಚ್ ಆಗುತ್ತೆ ಸರ್, ಅದೆಲ್ಲ ನಮಗೆ ದೇವ್ರು ಗೊತ್ತಿದ್ದು ಒಳ್ಳೆ ಕಣ್ಣು ಕೊಟ್ಬಿಟ್ಟಿದ್ದು ಸರ್, ಬಿಟ್ಬಿಡಿ ನಮ್ಮ ಕಣ್ಣಿಂದ ಚೂರು ಮಾಡ್ತೀವಿ ನೋಡಿ, ಅದಿಲ್ಲ ಅದು ಆ ಥರ ಕಾಮಿಡಿಗಳು ಮಾಡ್ತಾ ಇರ್ತೀವಿ. ಬಟ್ ಅಲ್ಟಿಮೇಟ್ಲಿ ಸೇಸ್ ಇಲ್ಲ ಸರ್ ವಾಟ್ ಯು ಸೆಡ್ ವಾಸ್ ರೈಟ್ ಅಂದ ದಟ್ ಎಕ್ಸ್ಪ್ರೆಷನ್. ಅದು ಹೇಳ್ತೀವಿ ಇಂಟೆನ್ಸಿಟಿ, ಅಂದರೆ ನಾನು ಏನು ಹೇಳ್ಬೇಕಂದಿದ್ದೀವಿ ಅದನ್ನು ನಾವು ಕಣ್ಣಲ್ಲಿ ಯಾವ ರೀತಿ ಹೇಳ್ಬೇಕು ಹೇಳ್ಬೋದು ಸರ್. ಅದನ್ನ ಕಮಿಂಗ್ ಟು ಕೆಮಿಸ್ಟ್ರಿ ಹೀರೋಯಿನ್ ಸೈಡ್ ಅಂದ ತಕ್ಷಣ ದೇ ಶುಡ್ ಬಿ ಎ ರೊಮ್ಯಾನ್ಸ್. ಅಂದರೆ ಒಂದು ಪಾತ್ರನ ಆಕೆ ಮೇಲಿರೋ ಗೌರವನ ಇಲ್ಲ ಆಕೆ ಮೇಲಿರೋ ಬ್ಯೂಟಿನ ಗೊತ್ತಿಲ್ಲ, ಬಟ್ ಯು ಹ್ಯಾವ್ ಗಾಟ್ ದಟ್ ಸಮ್ ಅಟ್ರಾಕ್ಷನ್ ಇಸ್ ದೇ, ಸಮಥಿಂಗ್ ಗುಡ್ ಅಬೌಟ್ ಹರ್. ಮೈಟ್ ಬಿ ಮಾಡೋ ಕೆಲಸದಲ್ಲಿ ಓಕೆ ಒಳ್ಳೆಯವರು ಅನಿಸ್ಬೋದು. ಅಪಾರ್ಟ್ ಫ್ರಮ್ ದಟ್ ದೇರ್ ಇಸ್ ಒನ್ ಮೋರ್ ಲೈಕಿಂಗ್ ಆಫ್ ಹ್ಯೂಮನ್ ಇರೋ ಒಂದು ಭಾವನೆ ಇರುತ್ತೆ, ಎಲ್ಲರಿಗೂ ಆ ಭಾವನೆ ಇರುತ್ತೆ. ಆ ಭಾವನೆನ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ಆ ಭಾವನೆಗೆ ಒಂದು ರೆಸ್ಪೆಕ್ಟ್ ಕೊಡ್ತಾನೆ. ಇಬ್ಬರೂ ಮೈಟ್ ಬಿ ರುಕ್ಮಿಣಿ ಅವ್ರದ್ದು ಆಗಲಿ ನಮ್ದು ದಟ್ ಕೆಮಿಸ್ಟ್ರಿ ಸೋ ಕಾಲ್ಡ್ ಇಸ್ ವೆರಿ, ನಂಗೆ ತುಂಬ ಇಷ್ಟ ಆಯಿತು ಆ ಕ್ಯಾರೆಕ್ಟರ್.